ಆದರೆ ಒಂದು ದಿನ ನನಗೊಂದು ಆಲೋಚನೆ ಬಂತು. ನಾವು ಹುಟ್ಟಿ ಬೆಳೆದಂಥ ಊರಿಗೆ ನಾವು ಒಂದು ಸಾಕ್ಷಿಯಾಗಿರ್ಬೇಕು ಎಂಬುದಾಗಿ ನನ್ನೊಳಗಡೆ ಭಾರ ಬಂತು. ಅದು ಹೇಗೆಪ್ಪ ಅಂತ ನೋಡ್ಬೇಕಾದ್ರೆ ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯ ದೆವ್ವಗಳಿಂದ ಕಟ್ಟಲ್ಪಟ್ಟಿರ್ತಾನೆ. ಆ ಮನುಷ್ಯನಿಗೆ ಯೇಸು ಸ್ವಾಮಿ ಆ ದೆವ್ವಗಳಿಂದ ಬಿಡುಗಡೆ ಮಾಡಿದ ಮೇಲೆ, ಸ್ವಾಮಿ ನಾನು ನಿನ್ನನ್ನೇ ಹಿಂಬಾಲಿಸ್ತೀನಿ ಎಂಬುದಾಗಿ ಆ ಮನುಷ್ಯ ಒಂದು ತೀರ್ಮಾನ ಮಾಡಿಕೊಂಡು ಯೇಸು ಸ್ವಾಮಿ ಹೇಳುತ್ತಾನೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಇಗೋ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ಎಂತ ಉಪಕಾರಗಳು ಮಾಡಿದಾನೋ ಅದನ್ನು ಹೋಗಿ ಸಾರು ಎಂಬುದಾಗಿ ಹೇಳ್ತಾನೆ. ಆಗ ಮನುಷ್ಯ ಏನ್ ಮಾಡ್ತಾನೆ, ಸ್ಟ್ರೈಟ್ ಆಗಿ ತನ್ನ ಜನರ ಬಳಿಗೂ ತನ್ನ ಊರಿಗೆ ಹೋಗ್ಬಿಟ್ಟು ಸುವಾರ್ತೆ ಸಾರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ನನ್ನೊಳಗಡೆ ಕೂಡ ಈ ಭಾರ ಬಂತು. ನಮ್ಮ ಊರಿಗೆ, ನಮ್ಮ ಸಭೆಗೆ ನಾವು ಸಾಕ್ಷಿಯಾಗಿರ್ಬೇಕೆಂಬುದಾಗಿ ಅಂದುಕೊಂಡು ನಾವು ಹುಟ್ಟಿ ಬೆಳೆದಂತ ಊರು ಯಾದಗಿರಿ ಜಿಲ್ಲೆ ಅಬ್ಬೆ ತುಮಕೂರು ಎಂಬ ಒಂದು ಗ್ರಾಮದಲ್ಲಿ ಮೆಥಡಿಸ್ಟ್ ಸಭೆಯಲ್ಲಿ ಬೆಳೆದಿರುವುದರಿಂದ ನಾವು ಹುಟ್ಟಿ ಬೆಳೆದಂತ ಊರಲ್ಲಿ ಒಂದು ದೊಡ್ಡದಾಗಿ ಒಂದು ಉಜ್ಜೀವನ ಕೂಟ ಮಾಡೋಣ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಆ ಊರಿನ ಪಾಸ್ಟರೊಂದಿಗೆ, ಆ ಊರಿನ ಉಗ್ರಾಣಿಕರೆಂಬುದಾಗಿ ನಾವು ಹೇಳ್ತೀವಿ. ಅವರೊಟ್ಟಿಗೆ ಮಾತಾಡಿದಾಗ ಅವ್ರು ಹೇಳ್ತಾರ, 85 ವರ್ಷ ನಮ್ಮ ಸಭೆ ಕಟ್ಟಡ ಕಟ್ಟಿ, ಆದ್ರೆ ಇದುವರೆಗೂ ಅಂತ ಕೂಟಗಳು ನಾವು ಮಾಡಿಲ್ಲ. 85 ವರ್ಷ ಆದ್ರೂ ಯಾವ್ದು ಕೂಟ ನಡೆದಿಲ್ಲ ಅಲ್ಲಿ ಮಾಡಿಲ್ಲ. ಓಕೆ. ಹಾಗಿರೋದ್ರಿಂದ ನೀವು ಮಾಡ್ಬೋದು, ನಿಮ್ಮ ಒಳ್ಳೆ ಕೆಲಸಕ್ಕೆ ನಮ್ಮ ಪ್ರೋತ್ಸಾಹ ಇರ್ತದೆ ಎಂಬುದಾಗಿ ಊರಿನ ಎಲ್ಲ ಉಗ್ರಾಣಿಕರು ಮತ್ತೆ ಸಭಾಪಾಲಕರು ಹೇಳಿದಾಗ ನಾವು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಉಜ್ಜೀವನ ಕೂಟ ಅಲ್ಲಿ ನಡೆಸ್ತೀವಿ. ಆ ಉಜ್ಜೀವನ ಕೂಟ ನಡೆಸಬೇಕಾದ್ರೆ ಎಷ್ಟು ಹಣಕಾಸಿನ ತೊಂದರೆಗಳಿತ್ತು. ನಾವೆಲ್ಲ ಇಲ್ಲಿ ಸಂಪಾದಿಸಿದೆಲ್ಲ ಒಂದು 2-2.5 ಲಕ್ಷ ನಮ್ಮ ಕೈಯಿಂದ ಹೋಗ್ತದೆ. ಮತ್ತೆ ಊರಿನ ಜನರೆಲ್ಲ ಸೇರ್ಬಿಟ್ಟು ಬಂದಿರುವಂತ ಒಂದು 5,000, 3,500, 4,000 ಜನಕ್ಕೆ ಊಟದ ವ್ಯವಸ್ಥೆ ನೋಡ್ಕೊಳ್ತಾರೆ ಅವರೆಲ್ಲ ಸಭೆಯಿಂದ. ನಮ್ದು ಖರ್ಚೆಲ್ಲ ನಾವು ನೋಡ್ಕೊಂತೀವಿ. ಇದಕ್ಕೆ ನಮ್ಮ ಊರಿನ ಒಬ್ಬ ಸ್ನೇಹಿತ ಕೂಡ ಒಂದು 50,000 ರೂಪಾಯಿ ನಮ್ಗೆ ಹೆಲ್ಪ್ ಮಾಡ್ತಾನೆ. ಇದು ಬಹಳ ಅತ್ಯುತ್ತಮವಾಗಿ ಈ ಮೀಟಿಂಗ್ ಸಕ್ಸಸ್ಫುಲ್ ಆದ ನಂತರ ಆ ಮೀಟಿಂಗ್ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರಿಗೆ ಬರ್ಬೇಕಾದ್ರೆ ನಮಗೆ ಒಂದು ಚಿಂತೆ ಆಗ್ತದೆ. ಏನಂತಂದ್ರೆ, ನನಗೂ ಕೆಲಸ ಆ ದಿನಗಳಲ್ಲಿ ಕೆಲಸ ಇಲ್ಲ. ಆದ್ರೆ ಇವಾಗ ನಮ್ಮ ಹೆಂಡತಿ ಹೇಳ್ತಾಳ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಎಂಬುದಾಗಿ. ಸರಿ, ನೀನ್ ಕೆಲ್ಸಕ್ಕೆ ಹೋಗಿ ಎಂಬುದಾಗಿ ಹೇಳ್ತೀನಿ. ಆದ್ರೆ ಮನೆಯಲ್ಲಿ ನಮಗೆ ರೇಷನ್ ಇಲ್ಲ, ಮನೆಗೆ ಬಾಡಿಗೆ ಕಟ್ಟಕ್ಕಿಲ್ಲ, ಕರೆಂಟ್ ಬಿಲ್, ನೀರ್ ಬಿಲ್ ಕಟ್ಟಕ್ಕಿಲ್ಲ. ಈ ತರ ತೊಂದರೆ ಇರುವಂತ ದಿನದಲ್ಲಿ ಒಬ್ಬ ದೇವ್ರ ಮನುಷ್ಯ ಹೇಳ್ತಾನ, ನಮ್ಮ ಸಭೆಯಲ್ಲಿ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ, ನೀ ದಯವಿಟ್ಟು ಬಾ ಎಂಬುದಾಗಿ ಕರೀತಾನೆ. ಆಗ ನಾನು ನನ್ನ ಹೆಂಡತಿನ ಕರ್ಕೊಂಡ್ಬಿಟ್ಟು ಆ ಪ್ರೇಯರ್ಗೆ ಹೋಗ್ತೀವಿ. ನಾವು ಸಾಯಂಕಾಲ ಒಂದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ಪೆಟ್ರೋಲ್ ತುಂಬಾ ಕೊರತೆ ಇತ್ತು, ಸ್ವಲ್ಪ ಇದೆ, ನೋಡೋಣ ಅಲ್ಲಿಗೆ ಹೋದ್ರೆ ಅವ್ರು ಕಾಣಿಕೆ ಕೊಡ್ತಾರೆ, ಬರ್ಬೇಕಾದ್ರೆ ಹಾಕೊಂಬರೋಣ ಅಂತೇಳಿ ನಾನು ಹೋಗ್ತೀವಿ. ಅಲ್ಲಿ ಹೋದಾಗ ಏನಾಗತ್ತಂದ್ರೆ, ಅಲ್ಲಿ ಆರಾಧನೆ ವಾಕ್ಯ ತುಂಬಾ ಚೆನ್ನಾಗಿ ನಡೀತು. ಆ ಸೇವಕರು ಇವರು ಒಂದು CD ಮಾಡಿದ್ದಾರೆ, ಇವರೊಂದು ಹಾಡು ಆಡ್ಲಿ ಅಂತೇಳಿ ನನಗೊಂದು ಹಾಡು ಕೊಡ್ತಾರೆ. ನಾನು ಹೋಗ್ಬೇಕಾದ್ರೆ ಸ್ವಲ್ಪ CD ತಗೊಂಡು ಹೋಗಿದ್ದೆ, ಆಗ CDಗಳು ಮಾರಾಟ ಆಗಿತ್ತಲ್ವಾ. ಆಗ ನಾನು ಒಂದು ಹಾಡು, ಕಾಣಿಕೆ ಹಾಡು ಕೊಟ್ಟಾಗ ಹಾಡ್ತೀನಿ. ಆಮೇಲೆ ಈ ಮುಗಿದ ಮೇಲೆ ಒಂದು 10-15 ಜನ ಸೇವಕರು ಕುಂತುಕೊಂಡಂತ ಸ್ಥಳದಲ್ಲಿ ನಮಗೂ ಊಟದ ವ್ಯವಸ್ಥೆ ಮಾಡ್ತಾರೆ, ನಮಗೂ ನಮ್ಮ ಹೆಂಡತಿಗೆ. ಆಗಲ್ಲಿ ಏನು ಆಸೆ ನನಗೆ ಆಗತ್ತಂದ್ರೆ, ಈ ಸೇವಕರಿಗೆ ಒಂದೊಂದು CD ಕೊಟ್ರೆ, ಯಾರಾದ್ರೂ ಒಂದು 100 ರೂಪಾಯಿ ಕೊಟ್ರೆ ನಮಗ್ ಅನುಕೂಲ ಆಗುತ್ತಲ್ಲ ಅಂತೇಳಿ ಒಂದು 10-12 ಜನ ಇರ್ತಾರ, ಅವ್ರಿಗೆಲ್ಲರಿಗೆ ನಾನು ಒಂದೊಂದು CD ಕೊಡ್ತೀನಿ. ಆದ್ರೆ ಸೇವಕರು ಎಲ್ಲರೂ ತಗೊಂತಾರ, ಆದ್ರೆ 1 ರೂಪಾಯಿ ಹಣ ಕೊಡಂಗಿಲ್ಲ. ಸುಮ್ನೆ ನೋಡ್ತಾರ, ಇಟ್ಕೊಳ್ತಾರ ಅಷ್ಟೇ. ಆದ್ರೆ ಯಾರ ಹಣ ಕೊಡಂಗಿಲ್ಲ. ಸುಮ್ನೆ ಆಗ್ತೀವಿ. ಊಟ ಮಾಡಿ ಹೊರಗಡೆ ಬರ್ಬೇಕಾದ್ರೆ ನನ್ನ ಹೆಂಡತಿ ಹೇಳ್ತಾಳ, ಈಗ ಹೆಂಗ್ ಹೋಗೋದು, ಪೆಟ್ರೋಲು ಇಲ್ಲ ಗಾಡಿಯಲ್ಲಿ, ಯಾರಾದ್ರೂ ಏನಾದ್ರು ಕೊಟ್ರ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಯಾರು ಕೊಡ್ಲಿಲ್ಲ ಅಂತ ಹೇಳ್ತೀನಿ. ಆಗ ಏನ್ ಮಾಡೋದು ಈಗ ಎಂಬುದಾಗಿ ಆಕೆ ಅಂದಾಗ ನಾನು ಹೇಳ್ತೀನಿ, ನನ್ನ ಕರೆದಂತ ದೇವರು ಸರ್ವಶಕ್ತನು, ಆತನು ನನ್ನ ಸೇವಕನಿಗೆ ಬೇಕಾದದ್ದು ಕೊಟ್ಟು ನಡೆಸ್ತಾನೆ ಎಂಬುದಾಗಿ ನಾನು ಗಾಡಿ ತೆಗಿಬೇಕಾದ್ರೆ ಆ ಒಂದು ಕೂಟಕ್ಕೆ ಪಾಸ್ಟರ್ ಸುಬ್ಬಾರಾವ್ ಅವ್ರು ಬಂದಿರ್ತಾರೆ. ಸುಬ್ಬಾರಾವ್ ಅವರೇ ವರ್ಷಿಪ್ ಮಾಡೋದಕ್ಕೆ, ವಾಕ್ಯ ಹೇಳಕ್ಕೆ ಕರೆಸಿರ್ತಾರೆ. ಆಗ ಸೇವಕರು ಬಂದ್ಬಿಟ್ಟು, ಜೀವನ್ ಬ್ರದರ್ ಹೊರಗಡೆ ಬಂದು ನನಗೆ ಹೇಳ್ತಾರ, ಜೀವನ್ ಬ್ರದರ್ ತುಂಬಾ ಚೆನ್ನಾಗಿತ್ತ ಹಾಡು, ಬಹಳ ಚೆನ್ನಾಗಿ ಹಾಡಿದ್ರಿ, ನಾವು ತುಂಬಾ ಕೇಳಿದೀವಿ, ಆದ್ರೆ ನೀವು ಬರ್ದಿರಂತ ನನಗೆ ಗುರುತಿಲ್ಲ ಅಂತ ಹೇಳಿ ಅವ್ರು ಬಂದು ನನಗೆ ಎಂಕರೇಜ್ ಮಾಡಿ ಒಂದು ಥ್ಯಾಂಕ್ಸ್ ಕೊಡ್ಬೇಕಾದ್ರೆ ಕೈಯಲ್ಲಿ ಒಂದು ಚಿಕ್ಕದಾಗಿ ಒಂದು ಕವರ್ ಕೊಡ್ತಾರ. ಆಗ ನಾನು ಮೊಸಲಿ ಕಾಣಿಕೆ ಕೊಟ್ಟಿರ್ಬೋದು ಸೇವಕರು ಎಂಬುದಾಗಿ ನಾನು ಹೇಳ್ತೀನಿ, ಅಯ್ಯ ನೀವು ಇಲ್ಲಿಗೆ ಬಂದಿದ್ರಿ, ಈಗಿರುವಾಗ ನನಗೆ ಯಾಕೆ ಕೊಡ್ತೀರಿ, ಬೇಡ ಪಾಸ್ಟರ್, ಇಲ್ಲೆಲ್ಲ ನೀವು ತಗೊಳ್ಳಿ, ಇಟ್ಕೊಳ್ಳಿ ಅಂತ ಹೇಳಿ
ನನ್ನ ಎಂಕರೇಜ್ ಮಾಡಿ ಕಳಿಸ್ಬೇಕಾದ್ರೆ ನಾವು ಸ್ವಲ್ಪ ದೂರದಲ್ಲಿ ಬಂದು ನೋಡ್ತೀವಿ, ಅದರಲ್ಲಿ 500 ರೂಪಾಯಿ ನೋಟ್ ಇದೆ. ಪ್ರೈಸ್ ಕಾರ್ಡ್. 500 ರೂಪಾಯಿ ನೋಟು ನಮಗೆ ಬಹಳ ದೊಡ್ಡದು ಅವಾಗ. ಯಾಕಂದ್ರೆ ನಮ್ಗೆ ಅಲ್ಲೇ ಹೋದ್ರು ಯಾರಂಗ್ ಕೊಟ್ರ 20, 20, 10, 20 ಕೊಡ್ತಾ ಇದ್ರು ಕಾಣಿಗೆ. ಆದ್ರೆ 500 ರೂಪಾಯಿ, 50 ರೂಪಾಯಿ ಕೊಟ್ಟಿದ್ದು ನೋಡಿದೀವಿ. ಆದ್ರೆ 500 ರೂಪಾಯಿ ಕೊಟ್ರಲ್ಲ, ಬಹಳ ಸಂತೋಷ ಆಗೋಯ್ತು. ಆಗ ನಾನು ಗಾಡಿ ಮೇಲೆ ಕುಂತ್ಕೊಂಡು ನನ್ನ ಹೆಂಡತಿಯಿಂದ ಕುಂತ್ಕೊಂಡ್ಬಂದು ಬೈಕ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನನ್ನ ಒಳಗಡೆ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಆ ಸೇವಕರು ಒಂದು ಹಾಡು ಹಾಡಿದ್ದಾರೆ, ನಿನ್ನಂತ ದೇವರು ಯಾರೂ ಇಲ್ಲ. ಈ ಹಾಡು ಆಡುತ್ತಾ ಆಡುತ್ತಾ ನಾನು ದೇವರಿಗೆ ಸ್ತೋತ್ರ ಮಾಡ್ಕೊಂಡು ಬೈಕ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆ ಹಾಡು ಒಳಗಡೆಯಿಂದ ಒಂದು ಆಲೋಚನೆ ದೇವರ ಆತ್ಮ ನನಗೆ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಒಂದು ಟೂನು ಬರುತ್ತೆ, ಆ ಹಾಡಿನ ಒಳಗಡೆನೆ ಒಂದು ಟೂನ್ ಬರುತ್ತೆ. ಅದು ಯಾವುದು ಅಂತ ನೋಡ್ಬೇಕಾದ್ರೆ ಹಾಡು, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಈ ಹಾಡಿನ ನೀವು ಬರ್ದಿದ್ದ? ಹೌದಯ್ಯ, ಪ್ರೈಸ್ ಲಾರ್ಡ್. ಈ ಹಾಡಿನ ಒಂದು ಈ ಒಂದು ಟೂನು, ಈ ಹಾಡಿನ ಒಂದು ಪ್ರಾರಂಭ ಇಷ್ಟು ಬಂದಾಗ ಬಹಳ ಸಂತೋಷ ಪಡ್ತೀನಿ ನಾನು. ಬಹಳ ಸಂತೋಷ ಪಟ್ಟು ದೇವರಿಗೆ ಸ್ತೋತ್ರ ಮಾಡಿ ತಿರ್ಗಾ ನಮಗೆ ಕೊಟ್ಟಂತ ಕಾಣಿಕೆಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಬರ್ತೀವಿ. ಮನೆಗೆ ಬಂದು ದಿನನಿತ್ಯದ ಜೀವಿತ ಹಿಂಗೆ ಪ್ರಾರಂಭ ಆಗ್ತಾ ಬರ್ತದೆ. ಆಗ ದೇವರಲ್ಲಿ ಹೆಚ್ಚಾಗಿ ಬೆಳೀತಾ ಬರ್ತೀವಿ. ಆದ್ರೆ ಒಂದು ದಿನ ನಮಗೆ ಕೊರತೆಗಳಾಯ್ತು, ಕೆಲಸ ಇಲ್ಲದೆ ಇರೋದ್ರಿಂದ. ಅವತ್ತು ನಾನು ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಸ್ವಾಮಿ ಎಷ್ಟೊಂದ ಉಪಕಾರಗಳು ನನ್ನ ಜೀವಿತದಲ್ಲಿ ನೀನು ಮಾಡಿದ್ಯಪ್ಪ. ಆದ್ರೆ ತಂದೆ ತಾಯಿ ಸತ್ರು, ಅದಾದ ಸ್ವಲ್ಪ ವರ್ಷಕ್ಕೆ ತಂದೆನ ಲಕ ಓಡಿದ್ ಸತ್ತೋದ್ರು. ಆದ್ರೆ ತಮ್ಮ ತಂಗಿದವ್ರಿಗೆ ನನಗೆ ಎಷ್ಟೋ ಉಪಕಾರ ಮಾಡಿ ಇಲ್ಲಿ ಗಂಟ ನೀನು ಕರ್ಕೊಂಡು ಬಂದಿದೀಯ. ಬಡತನ ಎಲ್ಲ ಸ್ವಲ್ಪ ಮರೆಯಾಗಿ ಹೋಗಿದೆ. ಆದ್ರೆ ತಂಗಿದವರಿಗೆ, ತಮ್ಮದವರಿಗೆ, ನನ್ನ ಸ್ನೇಹಿತರಿಗೆ, ಮದುವೆ ಮಾಡ್ಕೊಂಡವ್ರಿಗೆಲ್ಲ ಮಕ್ಕಳಾಗ್ತಾ ಇದೆ, ಅದು ನನಗೆ ಮಕ್ಕಳಾಗ್ತಾ ಇಲ್ಲಲ್ಲಪ್ಪ ಎಂಬುದಾಗಿ ನಾನು ದೇವ್ರ ಸಮ್ಮುಖದಲ್ಲಿ ಕೇಳಿಕೊಂಡಾಗ, ಆದ್ರೆ ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನನು ದೇವ್ರು ನನ್ನೊಟ್ಟಿಗೆ ಮಾತಾಡ್ತಾನೇ ಇದ್ರು. ಹಾಗೆ ಒಂದು ದಿನ ಬರ್ತದೆ, ನಾವು ಹೆಂಡತಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಿಗೆ ಹೋಗಿ ನಾವು ತೋರಿಸ್ಬೇಕಾದ್ರೆ ಡಾಕ್ಟರ್ ಹೇಳ್ತಾರೆ, ಈ ತರ ರಿಪೋರ್ಟ್ಸ್ಗಳೆಲ್ಲ ನೀವು ಟೆಸ್ಟ್ ಮಾಡಿಸಿ ಎಂಬುದಾಗ, ರಿಪೋರ್ಟ್ ಟೆಸ್ಟ್ ಮಾಡಿಸಿದಾಗ ಆ ರಿಪೋರ್ಟ್ಸ್ ರಿಸಲ್ಟ್ ಬಂದಾಗ ನಮ್ಮನ್ನು ಕರೆದು ಹೇಳ್ತಾರೆ, ನಿಮಗೆ ಯಾವುದೇ ಕಾರಣಕ್ಕೂ ಮಕ್ಕಳಾಗಂಗಿಲ್ಲ ಸರ್. ಯಾಕೆ ಮಕ್ಕಳಾಗಂಗಿಲ್ಲ ಅಂದ್ರೆ, ನಿಮ್ಮ ಹೆಂಡತಿ ಗರ್ಭಕೋಶದಲ್ಲಿ ಗಡ್ಡೆಗಳು ಬೆಳೀತಾ ಇದೆ ಹೊರತಾಗಿ ಮಕ್ಕಳನ್ನ ಅಡಿಯುವಂತ ಗರ್ಭ ಇದಲ್ಲ ಅಂತ ಹೇಳ್ತಾರೆ ಅವರು. ಆಲ್ಮೋಸ್ಟ್ ನಮಗೆ ಮದುವೆ ಆಗಿ 6-7 ವರ್ಷ ಆಗಿದೆ, ಆದ್ರೆ ಮಕ್ಕಳಾಗಿಲ್ಲ. ಆದ್ರೆ ಬಹಳ ದುಃಖ ಆಗುತ್ತೆ ನನಗೆ, ಅರೆ ಯಾಕಪ್ಪ ಈ ತರ ಆಯ್ತು ಎಂಬುದಾಗಿ. ನನ್ನ ಹೆಂಡತಿನೂ ತುಂಬಾ ದುಃಖ ಪಟ್ಟು ಅಳ್ತಾಳ, ನಾನು ಒಂದು ಕಡೆಗೆ ದುಃಖ ಆಗ್ತದೆ. ಆದ್ರೆ ನಾನು ಹಾಸ್ಪಿಟ್ಲಿಂದ ಹೊರಗಡೆ ಬಂದಾಗ ನನ್ನ ಹೆಂಡತಿ ಹೇಳ್ತಾಳ, ಏನ್ ಮಾಡೋದು ಹಿಂಗಾದ್ರೆ ಎಂಬುದಾಗಿ. ಆಗ ನೋಡಿ, ಊರು ಜನಗಳ ಮಧ್ಯದಲ್ಲಿ ಒಂದು ಸಾಕ್ಷಿ ಆಗಿರ್ಬೇಕೆಂಬುದಾಗಿ ಆಸೆ ನಮಗಿದೆ. ಬೆಂಗಳೂರು ಬಂದ್ರಿ? ಹೌದು. ಮತ್ತೆ ಊರಲ್ಲಿ ಮೀಟಿಂಗ್ ಮಾಡಿದೀವಿ, ಅದಕ್ಕೆ ಎಷ್ಟೋ ವಿರೋಧತ್ವ ಇದ್ದು, ಎಷ್ಟೋ ಒಳ್ಳೆ ಕೆಲಸಕ್ಕೆ ಉತ್ತಮವಾಗಿ ನಮಗೆ ಸಹಾಯ ಮಾಡಿದವರು ಇದ್ರು. ನಮಗೆ ವಿರೋಧತ್ವ ಮಾಡಿದವರು ಹಿಂದೆ ಮುಂದೆ ಮಾತಾಡೋ ಮಾತುಗಳು ನಮ್ಗೆ ಕೇಳ್ತಾ ಇತ್ತು. ಆದ್ರೆ ಈ ಹಾಡುಗಳ ನಿಮಿತ್ತ ನಾನು ಬಹಳ ದೊಡ್ಡ ಮೀಟಿಂಗ್ಗಳಿಗೆ ನಾನು ಹೋಗುವುದಕ್ಕೆ ಪ್ರಾರಂಭ ಮಾಡಿದಾಗ, ನಾನು ಒಂದು ದನ ಎಮ್ಮೆ ಕುರಿ ಕಾಯ್ದಂತ ಮನುಷ್ಯ, ವಿದ್ಯಾಭ್ಯಾಸ ಜ್ಞಾನ ವಿವೇಕ ಇಲ್ಲದಂತ ಮನುಷ್ಯ, ಸಾವಿರಾರು ಜನಗಳ ಮಧ್ಯದಲ್ಲಿ ನಿಂತುಕೊಂಡು ಆರಾಧನೆ ಮಾಡ್ತೀನಿ, ದೇವರನ್ನ ಕೊಂಡಾಡ್ತೀನಿ. ಜನಗಳು ಅಳುತ್ತಾರೆ, ಜನಗಳು ಸಂತೋಷ ಪಡ್ತಾರೆ, ಜನಗಳಿಗೆ ಒಂದು ಬಿಡುಗಡೆ ಆಗ್ತಾ ಇದೆ. ಇಂಥ ಅದ್ಭುತ ನನ್ನ ಮೂಲಕ ದೇವರು ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಜೀವಿತದಲ್ಲಿ ಯಾಕೆ ಈ ತರ ಆಗ್ತದೆ ಅಂತೇಳಿ ಆ ಸ್ಟೇಜ್ ಹಿಂಭಾಗದಲ್ಲಿ ಹೋಗಿ ಪರಲೋಕದ ಕಡೆಗೆ, ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿ ಹೇಳ್ತಾ ಇದೆ, ಆ ನಕ್ಷತ್ರಗಳಿಗೆ ಲೆಕ್ಕಾಕು ಎಂಬುದಾಗಿ ಅಬ್ರಾಹ್ಮನಿಗೆ ಹೇಳಿದೆಪ್ಪ. ಆದ್ರೆ ಸ್ವಾಮಿ, ಇಷ್ಟು ಜನನ ನಾನು ಸಂತೋಷ ಪಡಿಸಿದ್ದೀನಿ, ಆದ್ರೆ ನನಗೆ ಮಕ್ಕಳ ಕೊಡಪ್ಪ ಎಂಬುದಾಗಿ ಕಣ್ಣೀರಿಟ್ಟು ದೇವ್ರ ಸಮ್ಮುಖದಲ್ಲಿ ನಾನು ಅಳ್ತಾ ಇದೆ. ಆದ್ರೆ ದೇವರಿಗೆ ಸ್ತೋತ್ರ, ಒಬ್ಬ ಸೇವಕನೊಂದು ದಿನ ಹೇಳ್ತಾನೆ, ಜೀವನ್ ಬ್ರದರ್, 5-6 ಸಾವಿರ ಜನರಿಗೆ ನೀನು ಸಂತೋಷ ಪಡಿಸಿದ್ಯಾ, ನಿನ್ನ ದೇವರು ನಿನ್ನ ದುಃಖವನ್ನು ಪರಭರಿಸ್ತಾರೆ, ನಿನ್ನ ದೇವರು ನಿನ್ನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸ್ತಾರೆ. ನೀವು ಆತನ ಸಮ್ಮುಖದಲ್ಲಿ ದೀಪದ ಉಪಾದಿಯಂತೆ ಉರಿರಿ, ದೀಪದಂತೆ ಉರಿಯಿರಿ, ಪ್ರಾರ್ಥನೆ ಮಾಡ್ರಿ.
ಆತನಿಗೆ ಯಾವಾಗಲೂ ಎಡಬಿಡದೆ ಆತನ ನಾಮವನ್ನು ಕೊಂಡಾಡ್ರಿ ಎಂಬುದಾಗಿ ನನಗೆ ಹೇಳ್ತಾರೆ ಒಂದು ಪ್ರಯರ್ ಮೀಟಿಂಗ್ ಅಲ್ಲಿ. ಓಕೆ. ಆಗ ನನಗೆ ಬಹಳ ಸಂತೋಷ ಆಗ್ತದೆ. ಆಗ ದೇವರಿಗೆ ಸ್ತೋತ್ರ. ಡಾಕ್ಟ್ರು ಆಗ ಹೇಳಿದಾಗ ನನಗೂ ನನ್ನ ಹೆಂಡತಿಗೆ ದುಃಖ ಆದಾಗ ನನ್ನ ಹೆಂಡತಿನ ನಾನು ಸಂತೈಸುವಂತ ಒಂದು ಆಲೋಚನೆ ದೇವ್ರು ಹೆಂಗ್ ಕೊಟ್ರ ಅಂತಂದ್ರೆ, ಒಂದು ವಾಕ್ಯದಿಂದ ನನ್ನ ಹೆಂಡತಿ ಒಟ್ಟಿಗೆ ನಾನು ಮಾತಾಡ್ತೇನೆ. ನಾನು ನಂಬಿರುವ ಆತನು ನಂಬಿಗಸ್ತನಾದ ದೇವರು, ಚಿಂತೆ ಮಾಡಬೇಡ, ದೇವ್ರು ಕೊಟ್ಟೆ ಕೊಡ್ತಾನೆ ಎಂಬುದಾಗಿ ಹೇಳ್ತೀನಿ. ಹಾಗೆ ಹಾಡೇ ಆ ಒಂದು ಚರಣ ಬರ್ತದೆ. ಅದು ನಾನು ನಂಬಿದಾತನೇ ನೀನೆ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಒಂದು ಹಾಡು ಬರ್ಬೇಕಂದ್ರೆ ಪಾಸ್ಟರ್ ಅದು ಒಂದು ನೋಡಿದ್ರಪ್ಲನೆ ಪ್ರಾರಂಭ ಆಗ್ತದೆ, ಆದ್ರೆ ಆ ಹಾಡು ಅಲ್ಲಿಗೆ ಮುಗಿಯಂಗಿಲ್ಲ. ದೇವರು ಹಂತಂತವಾಗಿ ಒಂದನ್ನು ತೋರಿಸಿ ತನ್ನ ಆತ್ಮನಿಂದ ಬಲಪಡಿಸಿ ಹಾಡುಗಳು ಬರುವುದಕ್ಕೆ ಪ್ರೇರೇಪಣೆ ಕೊಡ್ತಾರೆ. ನೋಡಿ, ಪ್ರಾರಂಭ ಎಲ್ಲೇ ಆಗಿದೆ, ಆದ್ರೆ ಅದು ಮುಗಿಬೇಕಾದ್ರೆ ಎಷ್ಟೋ ದಿನಗಳು ಬೇಕಾಗುತ್ತೆ. ಹೌದು ಫಸ್ಟ್ ಅದೇ ನೀವು ಈ ಸಾಂಗ್ ಸ್ಟಾರ್ಟಿಂಗ್ ಬರೆಯೋದು ಬೈಕಲ್ಲಿ ಬರ್ಬೇಕಾದ್ರೆ, ಹೌದು, ಈ ಲೈನ್ ಬರೀತಾ ಇರೋದು ಇಲ್ಲಿ ಆದ್ರೆ ಅಲ್ಲಿಗೆ ನೋಡ್ಬೇಕಾದ್ರೆ ಸುಮಾರು 1 ವರ್ಷಗಳು ಕಳೆದು ಹೋಗಿದೆ. ಓ ಇವತ್ತು ನಮ್ಮ ಅನುಭವದಲ್ಲಿ ಹೇಳ್ಬೇಕಂದ್ರೆ ಅನೇಕ ಸೇವಕರ ಹಾಡುಗಳು ಬರೀತಾರೆ, ಅವ್ರ ಅನುಭವದಲ್ಲಿ ಎಷ್ಟೋ ದೇವ್ರ ಕಾರ್ಯಗಳು ಮಾಡಿದ್ದಾರೆ. ಆದ್ರೆ ನಮ್ಮ ಅನುಭವದಲ್ಲಿ ಹೇಗಿದೆ ಅಂತ ಹೇಳ್ಬೇಕಾದ್ರೆ, ಒಂದು ಹಾಡು 5-6 ವರ್ಷ ಆದ್ರೂ ಮುಗುದಿಲ್ಲ. ಒಂದು ಹಾಡು ಒಂದು 5-6 ತಾಸಲ್ಲಿನೂ ಬರ್ದಿದೀವಿ, 5-6 ತಿಂಗಳಲ್ಲಿ ಕೂಡ ಬರ್ದಿದ್ದೀವಿ. ಹೀಗೆ ಈ ಹಾಡನ್ನ ದೇವರು ಅವತ್ತು ಕೊಟ್ಟರು, ನನ್ನ ಹೆಂಡತಿನ ನಾನು ಬಲಪಡಿಸಿದೆ. ಒಂದು ದಿನ ಬರ್ತದ ನೋಡಿ, ಅನೇಕ ದೇವ ಸೇವಕರು ಅನುಭವಸ್ಥರು ಹೇಳ್ತಾರೆ ತಮ್ಮ ಸಭೆ ದೇವರ ಮಕ್ಕಳಿಗೆ, ಯುದ್ಧ ಮಾಡಿ ಸೋತು ಹೋದವರ ಸಂಖ್ಯೆ ಬಹಳ ಇದೆ, ಆದ್ರೆ ಪ್ರಾರ್ಥನೆ ಮಾಡಿ ಸೋತು ಹೋದವರ ಸಂಖ್ಯೆ ಹುಡುಕಿದ್ರು ಸಿಗಲ್ಲ ಬ್ರದರ್. ಉದಾಹರಣೆಗೆ ನಾನು ಎಷ್ಟು ವರ್ಷಗಳ ಕಾಲ ದೇವರ ಸಮ್ಮುಖದಲ್ಲಿ ನಾನು ಪ್ರಾರ್ಥಿಸಿದ್ದೀನಿ. ಏನಕ್ಕೋಸ್ಕರ? ಒಂದು ಕೃಪಾವರಗಳು ಹೊಂದಿಕೊಳ್ಳುವುದಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ. ಬಡತನ ನನ್ನನ್ನು ಬಿಟ್ಟು ಹೋಗ್ಬೇಕೆಂಬುದಾಗಿ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇಲ್ಲ, ಮದುವೆಯಾಗಿ 11 ವರ್ಷಗಳು ಗತಿಸಿ ಹೋಯ್ತು, ಮಕ್ಕಳಿಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀನಿ. ಆದ್ರೆ ದೇವರು ಎಲ್ಲದಕ್ಕೆ ಉತ್ತರ ಕೊಡ್ತಾರ. ಕೃಪಾವರಗಳಿಂದ ನನ್ನ ತುಂಬಿಸಿದ್ರು, ಇರುವಂತ ಬಡತನ ಮರೆಯಾಗಿ ಹೋಯಿತು. ಆದ್ರೆ 11 ವರ್ಷ ಗತಿಸಿ ಹೋದ ನಂತರ ನಾನು ಮಕ್ಕಳ ಆಗೋದಕ್ಕಿಂತ ಮುಂಚಿತವಾಗಿ ಇಸ್ರೇಲ್ ಅಂತ ಹೇಳಿ ಹೆಸರಿಟ್ಟ ಹಾಗೆ ದೇವರು ಒಂದು ನನಗಿಂತ ಸುಂದರವಾಗಿರುವಂತ ಒಂದು ಗಂಡು ಮಗ, ಬೆಳ್ಳಗೆ ಇಸ್ರಾಯೇಲ್ ಎಂಬ ಒಂದು ಮಗನ ದೇವರು ಕೊಟ್ಟು ನಾನು ನಡೆಸಿ ಆಗಿರುವುದರಿಂದ ಇವತ್ತ ಪ್ರಾರ್ಥನೆ ಮೂಲಕ ಎಷ್ಟೋ ಜನರು ಅನೇಕ ವಿಷಯಗಳನ್ನು ಕೇಳಿಕೊಂಡಿದ್ದಾರೆ. ಆದರೆ ಕೇಳಿಕೊಳ್ಳುವಂತ ಪ್ರತಿಯೊಬ್ಬನು ಅದನ್ನು ಹೊಂದುತ್ತಾನೆಂಬುದಾಗಿ ವಾಕ್ಯ ಹೇಳುತ್ತದೆ. ಹೌದು, ನನ್ನ ಜೀವಿತದಲ್ಲಿ ನನಗೆ ದೇವರು ಒಂದು ಗಂಡು ಮಗನನ್ನು ದಯಪಾಲಿಸಿದ ನಂತರ ನನಗೆ ಕೊಟ್ಟಂತ ಕೆಲವು ಹಾಡುಗಳು ಹೇಗಿದೆ ಅಂತಂದ್ರೆ ಬ್ರದರ್, ಆ ಸಂತೋಷಕ್ಕೆ. ಯಾಕಂದ್ರೆ ಬಹಳಷ್ಟು ಜನ ವಾಕ್ಯ ಹೇಳುವಂತ ದೇವರು ಮನುಷ್ಯ ನಿರಂತರವಾಗಿ ವಾಕ್ಯದಲ್ಲೇ ಆತನ ಧ್ಯಾನಪೂರ್ವಕನಾಗಿ ಜೀವಿಸ್ತಾನೆ. ಆದ್ರೆ ದೇವರನ್ನ ಘನಪಡಿಸುವಂತ ಒಬ್ಬ ಮನುಷ್ಯ ಯಾವಾಗಲೂ ದೇವರನ್ನ ಈ ಹಾಡುಗಳಿಂದ ಇದುವರೆಗೆ ನಾನು ದೇವರನ್ನ ಘನಪಡಿಸಿದ್ದೇನೆ, ಆದ್ರೆ ಈ ವಚನದಿಂದ ಕೂಡ ದೇವರನ್ನ ಘನಪಡಿಸೋಣ. ಇಲ್ಲ, ದೇವರು ಇನ್ನ ಏನಾದ್ರೂ ಕೊಡ್ತಾನೇನೆಂಬುದಾಗಿ ಕೇಳಿಕೊಂಡು ದೇವರ ಹತ್ರ ಹೊಂದಿಕೊಂಡು ದೇವ್ರನ್ನ ಘನಪಡಿಸುವುದನ್ನ ನಾವು ನೋಡ್ತೀವಿ. ಆದ್ರೆ ನನಗ್ ಬಂದಂತ ಕೆಲವು ಹಾಡು ಹೇಗಿದೆ ಅಂತಂದ್ರೆ, ಮಗು ಹುಟ್ಟಿದ ಮೇಲೆ ನಿನ್ನ ಬಳಿಗೆ ಬಂದವರನ್ನು ತಳ್ಳಿ ಬಿಡಲಿಲ್ಲ, ನಿನ್ನ ನಂಬಿ ಬಂದ ನನಗೆ ಆಶಾ ಭಂಗವಾಗಲಿಲ್ಲ, ನಿನ್ನ ಬಳಿಗೆ ಬಂದವರನ್ನು ತಳ್ಳಿ ಬಿಡಲಿಲ್ಲ, ನಿನ್ನ ನಂಬಿ ಬಂದ ನನಗೆ ಆಶಾ ಭಂಗವಾಗಲಿಲ್ಲ, ನಿನ್ನ ಕೃಪೆ ಸಾಕು ನನಗೆ ಜೀವಮಾನ ಯೇಸುವೇ. ಅಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಅನೇಕರು ಬಂದ್ರಯ್ಯ. ಅವ್ರು ಬಂದವ್ರು ಎಂತವ್ರು ಅಂತಂದ್ರೆ ಶ್ರೀಮಂತರು ಬರಲಿಲ್ಲ, ಆದ್ರೆ ಅನೇಕ ರೋಗಗಳಿಂದ ಕಟ್ಟಲ್ಪಟ್ಟವರು ಬಂದ್ರು.
ಬಡತನಗಳಿಂದ ಒಳಪಟ್ಟವರು ಬಂದ್ರು, ಬಾಧೆಗಳಿಗೆ ಒಳಗಾದವರು ಯೇಸ್ವಾಮಿ ಬಳಿಗೆ ಬಂದ್ರು. ಕಷ್ಟದಲ್ಲಿ ಇರೋರು ಹೌದು, ಕುಷ್ಠರೋಗಿಗಳು ಬಂದ್ರು. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಎಲ್ಲರೂ ಬಂದಂತವ್ರು ಹೇಗಿದ್ರಪ್ಪ ಅಂದ್ರೆ ಅನೇಕ ರೀತಿಯಲ್ಲಿ ಸೋತು ಹೋದವರು ಯೇಸ್ವಾಮಿ ಬಳಿಗೆ ಬಂದ್ರು. ಆದ್ರೆ ದೇವರು ಬಂದಂತ ಪ್ರತಿಯೊಬ್ಬ ಮನುಷ್ಯನ ಆತನ ಯೇಸು ಕ್ರಿಸ್ತನ ಬಿಡುಗಡೆ ಮಾಡಿದೆಂಬುದಾಗಿ ನಾವು ನೋಡ್ತೀವಿ. ಹೌದು ಕರೆಕ್ಟ್ ಅಲ್ವಾ? ಹಾಗೆ ನಾವು ಕೂಡ ದೇವರ ಬಳಿಗೆ ಬಂದಿವಿ. ಆದ್ರೆ ದೇವರ ಬಳಿಗೆ ಬರೋದಕ್ಕಿಂತ ಮುಂಚಿತವಾಗಿ ಏನಿರ್ಲಿಲ್ಲ. ಆದ್ರೆ ದೇವರ ಬಳಿಗೆ ಬಂದ ಮೇಲೆ ಇವತ್ತು ಆತನು ಕೊಟ್ಟಂತ ಆಶೀರ್ವಾದ ಇವತ್ತು ನೀವು ಕೂಡ ಅದನ್ನ ನೋಡ್ತಾ ಇದ್ರಿ. ಹೌದು ಹೌದು ಇವತ್ತು ನೋಡೋದ್ರಿಂದ ನಮ್ಮನ್ನ ಬನ್ನಿ ಬ್ರದರ್, ಬನ್ನಿ ಪಾಸ್ಟರ್, ನಿಮ್ಮ ಟೆಸ್ಟ್ ಮನಿ ಹೇಳಿ ಎಂಬುದಾಗಿ ಇದಕ್ಕೊಂದು ಅವಕಾಶ ದಯಪಾಲಿಸಿ. ಹೌದು ಆ ದೇವರಿಗೆ ಸ್ತೋತ್ರ. ನೋಡಿ, ನನಗೆ ಗಂಡು ಮಗ ದೇವ್ರು ಕೊಟ್ರು. ಆಮೇಲೆ ಇವತ್ತು ಅನೇಕರಿಗೆ ಒಂದು ನಿರೀಕ್ಷೆ ಉಂಟಾಗಿದೆ. ಒಂದು ದಿನ ನಾವು ಪ್ರಾರ್ಥನೆಗೆ ಹೋಗುವಾಗ ಅನೇಕರು ಕೇಳ್ತಿದ್ರು, ಅಯ್ಯ ನೀನು ಯಾವ ತಾಯಿ ಎತ್ತು ಮಗನಪ್ಪ, ಎಷ್ಟು ಚೆನ್ನಾಗಿ ಹಾಡಾಡ್ತಿಲ್ಲ ಎಂಬುದಾಗಿ ಕೆಲವು ತಾಯಿಯವ್ನು ಕೇಳುತ್ತಿದ್ರು. ಒಂದು ಹಾಡು ಬರ್ದಿದೆ ನಾನು. ಆ ಹಾಡು ಬರೆದಾಗ ಒಬ್ಬ ತಾಯಿ ಓಡು ಬಂದು ನನ್ನ ತಪ್ಪಿಕೊಳ್ಳುತ್ತಾಳೆ ಸ್ಟೇಜ್ ಮೇಲೆ. ಆ ಹಾಡು ಹೇಗಿದೆ ಅಂತಂದ್ರೆ, ತಾಯಿ ಮಗುವನ್ನು ಮರೆತಾಳು, ನೀ ನನ್ನ ಮರೆಯಲಿಲ್ಲ, ನಾ ನಂಬಿರುವ ದೇವರು ನೀನೇ, ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನಾ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ಸೂಪರ್ ಸಾಂಗ್ ಪಾಸ್ಟರ್, ಇದು ನಾನು ಕೇಳಿದ್ದೀನಿ. ಥ್ಯಾಂಕ್ ಯು. ನೋಡಿ, ಈ ಹಾಡು ಕೇಳಿದಾಗ ಓಡ್ ಬಂದು ಒಬ್ಬ ತಾಯಿ ತಪ್ಪಿಕೊಂಡು ನಿಜ ಹೇಳ್ಬೇಕಾದ್ರೆ ಮುದ್ದಿಟ್ಟು ಹೇಳ್ತಾಳ ಮಗಳಿಗೆ, ಅಪ್ಪ ಮಗನೇ ನೀನ್ ಯಾವ ತಾಯಿ ಎತ್ತು ಮಗನಪ್ಪ, ಎಷ್ಟು ಚೆನ್ನಾಗಿ ಬರದಿಲ್ಲ ಎಂಬುದಾಗಿ. ಈ ರೀತಿಲಿ ದೇವರು ನಮ್ಮನ್ನ ನಡೆಸ್ತಾ ಇದ್ದಾನೆ. ಈ ರೀತಿಲಿ ದೇವರು ನಮ್ಮನ್ನ ಉಪಯೋಗಿಸ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ನಮ್ಮ ದೇವರು ನನ್ನ ದೇವರು ನನ್ನ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳು ಇನ್ನು ಬಹಳಷ್ಟಿದೆ. ಮಗು ಹುಟ್ಟಿ ಸುಮಾರು 6.5 ವರ್ಷಕ್ಕೆ ನನಗೆ ದೇವರು ಮತ್ತೊಂದು ಹೆಣ್ಣು ಮಗನ ದೇವರು ಕೊಡ್ತಾರೆ. ಒಂದ್ ಕಾಲದಲ್ಲಿ ಡಾಕ್ಟ್ರು ಮಗುನೇ ಆಗಲ್ಲ ಅಂತ ಹೇಳಿ ದಿನಗಳಲ್ಲಿ ನೋಡೋದಾದ್ರೆ ದೇವ್ರು ಒಳ್ಳೆ ಅದ್ಭುತ ಮಾಡಿ ದೇವ್ರು 2 ಮಗುನ ದೇವ್ರು ನಿಮ್ಗೆ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಖಂಡಿತಯ್ಯ. ಈಗ ಈ ಸಾಕ್ಷಿ ಕೇಳುವಂತ ಒಂದು ದೇವ್ರ ಮಕ್ಕಳಿಗೆ ನಾನು ಹೇಳುವಂತ ವಿಷಯ ಏನಂತಂದ್ರೆ, ಈ ಸಾಕ್ಷಿಯನ್ನು ಕೇಳುವಂತ ದೇವ್ರ ಮಕ್ಕಳಿಗೆ ನಾನು ವಿನಂತಿಸಿಕೊಳ್ಳುತ್ತೀನಿ. ಅದೇನಪ್ಪಾ ಅಂತಂದ್ರೆ, ಸ್ವಲ್ಪ ಕಾಲ ನೀವು ದೇವ್ರ ಸಮ್ಮುಖದಲ್ಲಿ ಕಾದುಕೊಂಡಿರ್ತೀರಿ, ಯಾವ ಉತ್ತರಗಳು ನಿಮಗೆ ಸಿಗಂಗಿಲ್ಲ. ಉದಾಹರಣೆಗೆ ತಗೊಳ್ಳಿ, ಎಲಿಯನಿಗೆ ದೇವರು ಮಳೆ ಕೊಡ್ತೀನಂತ ಹೇಳಿದ್ದಾರೆ. ಅದ ಕಾರ್ಮೆಲ್ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡ್ತಾನೆ ಇದ್ದಾನೆ. ಶಿಷ್ಯನಿಗೆ ಹೇಳ್ತಾನೆ, ಎಲಿಯ ಹೋಗು, ಆಕಾಶದಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣುತ್ತದೆ ನೋಡೆಂಬುದಾಗಿ. ಆದ್ರೆ ಶಿಷ್ಯನು ಬಂದು ಹೇಳ್ತಾನೆ, ಏನು ವ್ಯತ್ಯಾಸ ಇಲ್ಲ ಎಂಬುದಾಗಿ. ಆದ್ರೆ ಎಲಿಯ 6 ಸರಿ ಪ್ರೇಯರ್ ಮಾಡಿದ್ರು ಏನೂ ಇಲ್ಲ. ಆದ್ರೆ 7ನೇ ಸರಿ ಪ್ರಾರ್ಥನೆ ಮಾಡಿದಾಗ ಶಿಷ್ಯನು ಹೇಳ್ತಾನೆ, ಇಗೋ ಅಂಗೈ ಅಗಲಷ್ಟು ಮೋಡ ಆಕಾಶದಲ್ಲಿ ಏರಿ ಬರುವುದನ್ನು ಕಂಡಿದ್ದೀನಿ ಎಂಬುದಾಗಿ ಆತನು ಬಂದು ಉತ್ತರ ಕೊಟ್ಟಾಗ ತುಸು ಹೊತ್ತಿನಲ್ಲೇ ಇಡೀ ಆಕಾಶವೆಲ್ಲ ಮಳೆ ವಾತಾವರಣದ ತುಂಬಿಕೊಂಡು ದೊಡ್ಡ ಮಳೆ ಉಂಟಾಗ್ತದೆ. ಆಗಿರೋದ್ರಿಂದ ದೇವರ ಸಮ್ಮುಖದಲ್ಲಿ ನಾವು ಬೇಡಿಕೊಳ್ಳುವಾಗ ತಡವಾದರೂ ಕೂಡ ಉತ್ತಮವಾದದ್ದು ಕೊಡುತ್ತಾನೆ ಎಂಬುದಾಗಿ ನಾನೇ ಸಾಕ್ಷಿ, ನಿಮಗೆ ನಾನೇ ಸಾಕ್ಷಿ. ಈ ರೀತಿಯಲ್ಲಿ ದೇವರು ನನ್ನ ನಡೆಸ್ತಾ ಇದ್ದಾನೆ. ಇದಾದ ನಂತರ ಸೇವೆ ಜರ್ನಿ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಇದು ನಡೆದಕ್ಕಿಂತ ಮುಂಚಿತವಾಗಿ ಒಬ್ಬ ಸೇವಕರು, ನೋಡಪ್ಪ ನೀನು ಅನೇಕ ಸಭೆಗಳಿಗೆ ಹೋಗಿ ನೀನು ಆರಾಧಿಸ್ತಾ ಇದೀಯಾ, ನಿನ್ನ ಟೆಸ್ಟ್ ಮನಿ ಹೇಳ್ತಾ ಇದೆಯಾ, ಮತ್ತೆ ನಿನ್ನ ವಾಕ್ಯನೂ ಹೇಳ್ತಾ ಇದೆಯಾ, ನೀನು ಸಭಾ ಸೇವಕನಾಗಿ ನೀನು ಸೇವೆ ಮಾಡಿ ಎಂಬುದಾಗಿ ಒಬ್ಬ ಸೇವಕರು ಹೇಳ್ತಾರೆ ನನಗೆ. ಆಗ ನಾನು ಹೇಳ್ತೀನಿ, ಅಂತ ದಿನಗಳು ದೇವ್ರು ಕೊಡಲಿ ಎಂಬುದಾಗಿ ನನ್ನ ಸೇವಕನ ಬಳಿಯಲ್ಲಿ ಕೇಳಿಕೊಳ್ತೀನಿ. ಆದ್ರೆ ಒಂದು ದಿನ ಬರ್ತದೆ, ಆ ಸೇವಕನು ಹೇಳ್ತಾನ, ಇಲ್ಲ ನಿನಗೊಂದು ಆರ್ಡಿನೇಷನ್ ಆಗ್ಬೇಕಂತೇಳಿ ಒಂದು ಪಾಸ್ಟರ್ ಪ್ಯಾಲೇಸ್ಗೆ ಹೋಗಿ ಸ್ವಲ್ಪ ದಿನಗಳು ಅಲ್ಲೇ ಇದ್ದುಕೊಂಡು ಪ್ರೇಯರ್ ಮಾಡಿ ಬೈಬಲ್ ಬಗ್ಗೆ ಅನೇಕ ವಿಷಯಗಳು ತಿಳಿದ ಮೇಲೆ ಪಾಸ್ಟರ್ ಆರ್ಡಿನೇಷನ್ ಮಾಡ್ತಾರೆ. ಪಾಸ್ಟರ್ ಆರ್ಡಿನೇಷನ್ ಮಾಡಿಕೊಂಡು ಈ ಸೇವೆ ಹಿಂಗೇ ಬೆಳೀತಾ ಇರ್ಬೇಕಾದ್ರೆ ಒಂದು ದಿನ ನನಗೆ ದೇವರ ಆಲೋಚನೆ ಕೊಟ್ಟರು, ಪಾಸ್ಟರ್ ಕಾಳನಾಯಕ್ ಸಭೆಯಲ್ಲಿ ಇನ್ನು ನಾವು ಎಷ್ಟು ದಿನ ಇರೋಣ, ಯಾಕಂದ್ರೆ ಸೇವಕರಲ್ಲಿರುವಂತ ಆಶೀರ್ವಾದಗಳು ಹೊಂದಿಕೊಂಡಿದೀವಿ, ಇನ್ನು ಹೊರಗಡೆ ಹೋಗಿ ದೇವರು, ಹೌದು ದೇವರು ಕೊಟ್ರೆ ಸೇವೆ ನಡೆಸೋಣ ಅಂತ ಬರ್ಬೇಕಾದ್ರೆ ಅದರ ಒಬ್ಬ ಸೇವಕರು ಹೇಳ್ತಾರೆ, ಪಾಸ್ಟರ್ ದೇವರಾಜ್ ಅಂತ ಹೇಳಿ, ಅವರಿಗೆ ಒಂದು 60-65 ವರ್ಷ ಏಜ್. ಅವ್ರು ಹೇಳ್ತಾರ, ನೋಡಪ್ಪ ನನ್ನ ಜೊತೆಲಿ ಇರೋ ಎಂಬುದಾಗಿ ಹೇಳ್ತಾರೆ. ಆಗ ನಾನ್ ನೆನೆಸ್ತೀನಿ, ಏನಪ್ಪಾ ಅಂದ್ರೆ, ಯಾಕಂದ್ರೆ ನಮಗ ಅನುಭವ ಕಡಿಮೆ,
ಆದ್ರೆ ನಮಗೆ ಆಯಸ್ಸಿದೆ. ಆ ಸೇವಕರಿಗೆ ಆಯಸ್ಸಿಲ್ಲ, ಅನುಭವ ಜಾಸ್ತಿ. ಆದ್ರೆ ಅನುಭವ ಜಾಸ್ತಿ ಇದೆ. ಹಾಗೆ ಈ ಸೇವಕರ ಹತ್ರ ಇದ್ದುಕೊಂಡು ಸೇವೆ ಮಾಡಿದ್ರೆ ಇನ್ನೂ ಅನುಭವ ಆಗುತ್ತಲ್ಲ ಅಂತ ಹೇಳಿ ಆ ಸೇವೆಯಲ್ಲಿ ಇವತ್ತಿದ್ದು ಅವ್ರ ಜೊತೆಲಿ ನಾನು ಸೇವೆ ಮಾಡ್ತಾ ಇದ್ದೆ, ಸೂಪರ್. ಸೇವೆ ಮಾಡ್ತಾ ಇದ್ದೇನೆ. ಬಟ್ ಇದಕ್ಕೆ ಬದಲಾಗಿ ದೇವರು ಇನ್ನ ಅನೇಕ ಸ್ಥಳಗಳಿಗೆ ನಾನು ನಡೆಸ್ತಾ ಇದ್ದಾನೆ. ಪುರುಸತ್ತು ಇಲ್ಲದ ರೀತಿಯಲ್ಲಿ ಸೇವೆ ಇದೆ. ಪುರುಸತ್ತಿಲ್ಲದ ರೀತಿಯಲ್ಲಿ ಸೇವೆಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಅದಕ್ಕೆ ಯೇಸ್ವಾಮಿ ಹೇಳ್ತಾನ, ಬೆಳೆ ಬಹಳ ಇದೆ ಅಂತೆ, ಆದ್ರೆ ಕೊಯ್ಯುವವರು ಇಲ್ಲ ಅಂತ ಹೇಳ್ತಾರೆ. ಹ್ಮ್. ದೇವರ ಹೊಲದಲ್ಲಿ ಕೆಲಸ ಜಾಸ್ತಿ ಇದೆ, ಆದ್ರೆ ಕೆಲಸದವರು ಇಲ್ಲ ಅಂತ ಹೇಳ್ತಾರೆ. ಆಗಿರೋದ್ರಿಂದ ಇವತ್ತು ನನ್ನ ಉಪಯೋಗಿಸಿದ ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. ನನ್ನನ್ನು ತನ್ನ ಸೇವೆಯಲ್ಲಿ ಅನೇಕ ಸ್ಥಳಕ್ಕೆ ನಡೆಸಿದ ದೇವರು ನಿಮ್ಮನ್ನು ನಡೆಸ್ತಾನೆ. ಈ ರೀತಿಯಲ್ಲಿ ನನ್ನ ದೇವರು ನಡೆಸ್ತಾ ಇದ್ದಾನೆ. ಆಮೇಲೆ ಇವತ್ತು ಉತ್ತಮವಾಗಿ ಹೇಳ್ಬೇಕಂತಂದ್ರೆ, ಒಂದು ಸಂಸ್ಥೆಗೆ ಇವತ್ತು ದೇವರು ಸ್ಟೇಟ್ ಕೋಆರ್ಡಿನೇಟರ್ ಆಗಿ ನನ್ನ ಸೇವೆಯಲ್ಲಿ ಇಟ್ಟು ನಡೆಸ್ತಾ ಇದ್ದಾನೆ. ಎಲ್ಲೋ ಇದ್ದಂಥವ್ರು ನಾವು, ಹೇಗೋ ಬಂದವ್ರು ನಾವು. ಆಗಿರೋದ್ರಿಂದ ಇವತ್ತು ಅನೇಕ ಸೇವಕರು ಅವನ್ನ ಬಲಪಡಿಸುವುದಕ್ಕೋಸ್ಕರ ನಮ್ಮನ್ನು ನಿಲ್ಲಿಸಿದ್ದಾರೆ. ಹಾಗಾದ್ರೆ ನಿಮ್ಮ ಅಂಡರ್ ಅಲ್ಲಿ ಅನೇಕ ದೇವ ಸೇವಕರು ಇದಾರಲ್ವಾ ಫಸ್ಟ್? ಖಂಡಿತ ಆ ಸಂಸ್ಥೆಯಲ್ಲಿ ನಾವು ಸೇವೆ ಮಾಡೋದ್ರಿಂದ ಅಲ್ಲಿರುವಂತ ಸೇವಕರ ಜೊತೆಯಲ್ಲಿ ಇದ್ದುಕೊಂಡು ಅವ್ರನ್ನ ಬಲಪಡಿಸ್ತಾ ಇದ್ದೀವಿ. ಏನಕ್ಕೆ ಅಂತ ನೋಡ್ಬೇಕಾದ್ರೆ, ಇವತ್ತ ನೋಡಿ, ಒಬ್ಬ ಸೇವಕ ಸೇವೆಗೆ ಬರಬೇಕಾದ್ರೆ 10-15 ವರ್ಷಗಳು ಸಮಯ ತೆಗೆದುಕೊಳ್ಳುತ್ತಾನೆ ಅವ್ನು ನಿಂತುಕೊಳ್ಳಬೇಕಂದ್ರೆ. ಆದ್ರೆ ಆ ಸೇವಕ ಒಂದು ವೇಳೆ ಸಡನ್ ಆಗಿ ಬಿಟ್ಟು ಹೋಗುವುದಕ್ಕೆ ಬರೇ ಒಂದು ದಿನ ಸಾಲದು, ಅಷ್ಟರಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಈಗಿರುವಾಗ ಅಂತ ಸೇವಕರನ್ನ ನಾವು ಇವತ್ತು ಬಲಪಡಿಸ್ತಾ ಇದ್ದೀವಿ. ಯಾಕಂದ್ರೆ ಒಂದು ವೇಳೆ ಕಲ್ತು ಸೇವೆ ಬಿಟ್ಟು ಹೊರಟೋದ್ರೆ ದೇವರ ರಾಜ್ಯಕ್ಕೆ ನಷ್ಟ. ಯಾಕಂದ್ರೆ ದೇವರು 10 ವರ್ಷ 15 ವರ್ಷ ಆ ಸೇವಕನಿಗೆ ಅನೇಕ ರಹಸ್ಯಗಳು ಪ್ರಕಟಪಡಿಸಿ, ತನ್ನನ್ನು ಪ್ರಕಟಪಡಿಸಿಕೊಂಡು ಆತ್ಮ ಭಾರಗಳು ಉಳ್ಳವನಾಗಿ ಅವನ್ನ ತುಂಬಿಸಿ, ಯಾವುದೋ ಒಂದು ವಿಷಯಕ್ಕೋಸ್ಕರ ಬಿಟ್ಟು ಹೊರಟೋನಂದ್ರೆ ದೇವರಿಗೂ ದೇವರ ರಾಜ್ಯಕ್ಕೂ ನಷ್ಟ ಆಗ್ತದೆ. ಆಗಿರೋದ್ರಿಂದ ಒಬ್ಬರಿಗಿಂತ ಇಬ್ಬರು ಲೇಸು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಅಂತ ಸೇವಕರಿಗೆ ನಾವು ಬೇಕಾಗತ್ತೆ. ಇಲ್ಲ, ನಮ್ಮಂತರಿಗೆ ಅಂತ ಸೇವಕರು ಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ನಮ್ಮ ಮಾತುಗಳಿಂದ ನಡೀತು ಅಂತಲ್ಲ, ಅವ್ರ ಮಾತುಗಳಿಂದಲೂ ಒಳ್ಳೆ ಕೆಲಸಗಳು ನಡೀತದೆ. ಫಸ್ಟ್ ಇದ್ರ ಮಧ್ಯದಲ್ಲಿ ಇವಾಗವರೆಗೂ ನೀವು ಎಷ್ಟು ಸಾಂಗ್ ಬರ್ದಿದ್ದೀರಾ ಫಸ್ಟ್? ಅಯ್ಯ, ನಾನು ಹಾಡು ಬರೆದಿದ್ದು ತುಂಬಾ ಹಾಡುಗಳಿದಾವೆ. ಎಷ್ಟು ಹಾಡಂತ ಹೇಳಿ, ಒಂದು ಲೆಕ್ಕದಲ್ಲಿ ಒಂದಿಷ್ಟು ಸಾಂಗ್ ಬರ್ದಿರ್ಬೋದು, ಒಂದು ನಂಬರ್ ಅಲ್ಲಿ ಹೇಳ್ಬೋದಾದ್ರೆ ಎಷ್ಟು ಹೇಳ್ತೀರಾ? ಖಂಡಿತ ಹೇಳ್ತೀನಿ. ಹತ್ತತ್ರ ನನ್ನ ಅನಿಸಿಕೆ ಪ್ರಕಾರ ಒಂದು 100 ಸಾಂಗ್ ನಾನು ಬರ್ದಿರ್ಬೋದು. ಆದ್ರೆ ಬಂದಿರಂತ ಸಾಂಗ್ಗಳು ಒಂದು 50 ಹಾಡು ಹೊರಗೆ ಬಂದಿದೆ. 50 ಹಾಡಲ್ಲಿ ನೀವು ಬರ್ದಿರೋದು ಅಂತ ಗೊತ್ತಿರೋದೇ ಜನಕ್ಕೆ ಒಂದು 10 ಸಾಂಗ್ ಅಲ್ಲ, ಅದರಲ್ಲಿ ತುಂಬಾ ಜನಗಳಿಗೆ ಕೆಲವೊಂದು ಹಾಡುಗಳು ತುಂಬಾ ಯೂಸ್ ಆಗಿದೆ, ಅದೇ ರೀಚ್ ಆಗಿದೆ ಫಸ್ಟ್. ಆದ್ರೆ ನೀವು ಬರ್ದಿದ್ದು ಅಂತ ಜನಗಳಿಗೆ ಗೊತ್ತಾಗಿರೋದು ಎಷ್ಟು ಸಾಂಗ್ ಫಸ್ಟ್? ನನ್ನ ಅನಿಸಿಕೆ ಪ್ರಕಾರ ಒಂದು 25-30 ಹಾಡುಗಳು. ಓಕೆ. ಇನ್ನ ಮಿಕ್ಕಿದ್ದ ಹಾಡುಗಳು ನೀವು ಬರ್ದಿದ್ದೀರಾ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತೆ ಬಹಳಷ್ಟು ಸೇವಕರಿಗೆ, ಬಹಳಷ್ಟು ಸ್ನೇಹಿತರಿಗೆ ನನ್ನ ಹಾಡುಗಳು ಕೊಟ್ಟಿದ್ದೀನಿ. ಓಕೆ. ಯಾಕೆ ಕೊಟ್ಟಿದ್ದೀನಪ್ಪ ಅಂತಂದ್ರೆ, ಅವರು ದಾಹ ಉಳ್ಳವರಾಗಿದ್ದಾರೆ. ಹಾಡುಗಳು ಮಾಡಬೇಕು, ದೇವ್ರ ನಾಮ ಮಹಿಮೆ ಪಡಿಸಬೇಕೆಂಬುದಾಗಿ ದಾಹ ಉಳ್ಳವರಾಗಿ ಬರ್ತಾರ. ಮತ್ತೆ ಒಂದು ಹಾಡು ಇವತ್ತ ಹೊರಗೆ ಬರ್ಬೇಕಂದ್ರೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಒಂದು 50,000 ಆಗ್ಬೋದು, ಇಲ್ಲ 23,000 ರೂಪಾಯಿನೇ ಆಗ್ಬೋದು. ಅದು ವ್ಯರ್ಥವಾಗಿ ಹೋಗ್ಬಾರ್ದಂತ ಹೇಳಿ ನಾನು ಬಂದಂತ ಸೇವಕರಿಗೆ, ಬಂದಂತ ಸ್ನೇಹಿತರಿಗೆ ಹೇಳ್ತೀನಿ, ಅಯ್ಯ, ಈ ಹಾಡು ಒಂದು ಟ್ಯೂನ್ ಸರಿ ಇಲ್ಲ, ಈ ಹಾಡಿನ ಸಾಲುಗಳು ಸರಿ ಇಲ್ಲ, ಈ ಹಾಡು ಹಾಕಿ. ನಂದು ಅಂತ ನಾನು ಅಲ್ಲಿ ಹೇಳ್ಕೊಂಡ್ ತಿರ್ಗಾಡಂಗಿಲ್ಲ. ಸಮಯ ಸಂದರ್ಭ ಬಂದಾಗ ಎಲ್ಲಾದ್ರೂ ಹೇಳ್ಬೋದು 2-3 ಜನಕ್ಕೆ, ಆದ್ರೆ ನೀವು ಹಾಡು ಎಂಬುದಾಗಿ ಅನೇಕ ಸೇವಕರು ಒಬ್ರು ಸಾಂಗ್ ಬರ್ದಿದ್ರೆ ಆ ಸಾಂಗ್ ನ ತಗೊಂಡು ಕರೆಕ್ಷನ್ಸ್ ಮಾಡಿ ನೀವು ಅದಕ್ಕೆಲ್ಲ ಲಿರಿಕ್ಸ್ ಎಲ್ಲ ಹಾಕಿ ಏನೇನು ಮ್ಯಾಚ್ ಆಗುತ್ತೆ, ಏನೇನು ಮ್ಯಾಚ್ ಆಗಲ್ಲ ಅದೆಲ್ಲ ಲಿರಿಕ್ಸ್ ಎಲ್ಲ ಚೇಂಜ್ ಮಾಡಿ ಒಂದು ಹಾಡಿನ ರೂಪ ಕೊಟ್ಟು ನೀವು ಅವ್ರು ಕೊಡ್ತೀರಾ? ಖಂಡಿತ. ಕೆಲವೊಂದು ಹಾಡುಗಳಿಗೆ ಹಂಗೆ ಮಾಡಿದ್ದೀನಿ. ಇನ್ನು ಕೆಲವೊಂದು ಹಾಡುಗಳಿಗೆ ಅವರೇ ಹೇಳ್ಬಿಡ್ತಾರ, ಅಯ್ಯ, ಈ ಹಾಡೇ ಬೇಡ, ತೆಗೆದು ಬಿಡಿ, ದಯವಿಟ್ಟು ನಿಮ್ಮ ಹಾಡುಗೊಡಿ ಅಂತಂದವರು ಇದ್ದಾರೆ. ಆತರ ನಮ್ಮ ಹಾಡುಗಳು ತುಂಬಾ ಜನ ಕೊಟ್ಟಿದ್ದೀನಿ. ಕೆಲವೊಬ್ರಿಗೆ 10 ಕೊಟ್ಟಿದ್ದೀನಿ, ಕೆಲವೊಬ್ರಿಗೆ 5, ಕೆಲವೊಬ್ರಿಗೆ 15, ಸುಮಾರು ಹಾಡುಗಳು ಕೊಟ್ಟಿದ್ದೇನೆ. ಸೂಪರ್. ಫಸ್ಟ್ ಇನ್ನೊಂದು ಕ್ವಶನ್ ನಾವು ಕೇಳೋದಾದ್ರೆ, ಇವಾಗ ಅನೇಕರು ಮನ್ಸಲ್ಲಿ ಆಸೆ ಇರುತ್ತೆ, ನಾನು ಸಾಂಗ್ ಬರೀಬೇಕು, ನಾನು ಆಡ್ಬೇಕು, ನಾನು ಗುರ್ತಿಸ್ಕೋಬೇಕು ಅಂತ ಅನೇಕ ಆಸೆಗಳಿರುತ್ತೆ. ಇವಾಗ ಸಾಂಗ್ ಬರೆಯೋದಕ್ಕೆ ಒಂದು ಟಿಪ್ಸ್ ಅಂತ ನೀವು ಕೊಡೋದಾದ್ರೆ, ಯಾವ ರೀತಿ ಅವ್ರು ಸಾಂಗ್ ಬರೀಬೇಕು, ಯಾವ ರೀತಿ ಅದನ್ನ ಸ್ಟಾರ್ಟ್ ಮಾಡ್ಬೇಕು, ಯಾವ ರೀತಿ ಪ್ರಾರಂಭ ಮಾಡ್ಬೇಕು ಅಂತ ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಇದರಲ್ಲಿ ಅನುಭವದಲ್ಲಿ ಹೇಳೋದಾದ್ರೆ? ನೀವು ಕೇಳಿದ್ದು ಬಹಳ ಒಳ್ಳೇದಾಯ್ತು. ನಾನು ನನ್ನ ಅನುಭವದಲ್ಲಿ ನಿಮಗೆ ಹೇಳಬೇಕಾದದ್ದು ಏನಪ್ಪಾ ಅಂದ್ರೆ, ನೋಡಿ,
ಇದುವರೆಗೂ ನಾನು ಒಂದು ಪೆನ್ನು ಒಂದು ಬುಕ್ ತಗೊಂಡು ಹಾಡು ನಾನು ಬರೀಲಿಲ್ಲ. ಹ್ಮ್ ಮತ್ತೆ ಹೇಗ್ ಬಂತು ಅಂತ ನೀವು ಕೇಳುವುದಾದ್ರೆ, ನಾನು ಹೆಚ್ಚಾಗಿ ನಾನು ಪ್ರಾರ್ಥನೆಯಲ್ಲಿ ಕುಂದಿರುತ್ತೀನಿ, ಮತ್ತೆ ಬೈಬಲ್ ಓದ್ತಾ ಇರ್ತೀನಿ, ಇಲ್ಲ ಪ್ರಯಾಣ ಒಬ್ಬನೇ ಮಾಡುವಾಗ ತುಂಬಾ ಅನ್ಯ ಭಾಷೆಯಲ್ಲಿ ಮತ್ತೆ ಸ್ತೋತ್ರಗಳನ್ನು ದೇವರಿಗೆ ಅರ್ಪಿಸುತ್ತಾ ಹೋಗುವಾಗ ಕೆಲವು ಹಾಡುಗಳು ನನಗೆ ಬಂದಿದೆ. ಆದ್ರೆ ಇವತ್ತು ಬಹಳಷ್ಟು ಜನ ಹಾಡು ಬರೆದು ಅದಕ್ಕೆ ಟ್ಯೂನ್ ಹಾಕಕ್ ನೋಡ್ತಾರ. ಹಾಗೆ ನನಗೆ ಹಾಗಿಲ್ಲ. ಆದ್ರೆ ನಾನು ದೇವ್ರ ಸಮ್ಮುಖದಲ್ಲಿ ಕುಂತುಕೊಂಡಾಗ ನಾನು ದೇವರ ಆತ್ಮನ ಹಾಡುಗಳು ಒಂದು ಟ್ಯೂನ್ ಕೊಡ್ತಾನ, ಅವಾಗೆ ನಾನು ಅದಕ್ಕೆ ಪಲ್ಲವಿ ಚರಣ ಅನುಪಲ್ಲವಿ ರೆಡಿ ಮಾಡುತ್ತಾ ನಾನು ಹೋಗ್ತೀನಿ. ಹೀಗೆ ನನಗ್ ಬಂದಿದೆ ಹಾಡುಗಳು. ಹಂಗಂದ್ರೆ ನಿಮ್ಮ ಪ್ರಕಾರ ಇವಾಗ ಒಬ್ರು ಸಾಂಗ್ ಬರೀಬೇಕು, ಸಾಂಗ್ ಆಡ್ಬೇಕು ಅಂತಿದ್ರೆ ಅವರು ಫಸ್ಟ್ ಬೈಬಲ್ ಓದಿ ಪ್ರಾರ್ಥನಾ ಜೀವಿತದಲ್ಲಿ ಕಟ್ಕೊಂಡ್ ಬಂದ್ರೆ ಸಾಂಗ್ ಬರಿಬಹುದು ಅಂತ ಹೇಳಿ. ಖಂಡಿತಯ್ಯ, ನಿಜವಾಗಲೂ ಪ್ರಾರ್ಥನೆ ಜೀವಿತ ಹೆಚ್ಚಾಗಿರ್ಬೇಕು. ಮತ್ತೆ ದೇವರ ವಾಕ್ಯಗಳನ್ನು ಅವ್ರು ಧ್ಯಾನ ಮಾಡುವಂತ ದೇವರ ಸೇವಕರಾಗಿದ್ರೆ ಅವ್ರಿಗೆ ಬಹಳಷ್ಟು ಬೆನಿಫಿಟ್ ಆಗುತ್ತೆ. ಇವತ್ತ ಲೋಕರೂಢಿಯಾಗಿ ಹಾಡುಗಳು 1000 ಬರಿಬಹುದು, ಅದು ಲೆಕ್ಕಕ್ಕೆ ಬರಂಗಿಲ್ಲ. ಹ್ಮ್ ಯಾಕೆ ಲೆಕ್ಕಕ್ಕೆ ಬರಂಗಿಲ್ಲ ಅಂತಂದ್ರೆ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂತವರೇ ದೇವರ ರಾಜ್ಯಕ್ಕೆ ಸೇರ್ತಾರೆ ಎಂಬುದಾಗಿ ಹೌದು. ಬೈಬಲ್ ಹೇಳುತ್ತದೆ. ಹೌದು. ಆಗಿರೋದ್ರಿಂದ ಒಂದು ಹಾಡಲ್ಲಿ ಯೇಸು ಎಂಬ ಪದ ಇಲ್ಲದೆ ಹಾಡು ಬರಿಬಾರ್ದು. ಮತ್ತೆ ಯೇಸು ಎಂಬ ಪದ ಬೇಕೇ ಬೇಕು, ಅದನ್ನು ಹೆಚ್ಚಾಗಬಾರದು. ಹ್ಮ್ ನನ್ನ ಅನುಭವದಲ್ಲಿ Okay, ಹೇಳ್ಬೇಕಂತಂದ್ರೆ, super first. ಈಗ ಎಕ್ಸಾಂಪಲ್ ನೋಡಿ, ಒಬ್ಬ ಸೇವಕರು ಒಂದು ಹಾಡು ಹಾಡ್ತಾರೆ. ಏನಪ್ಪಾ ಅಂತಂದ್ರೆ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಆದ್ರೆ ಇಲ್ಲಿ ಹೇಳ್ತಾರ, ಏಸಯ್ಯ ಏಸಯ್ಯ. ಅಂದ್ರೆ ಈ ತರ ನೀವು ಬರೆಯೋದ್ರಿಂದ ಜನಗಳಿಗೆ ರೀಚ್ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅನೇಕ ಸೇವಕರ ಹಾಡುಗಳು ಅನೇಕ ಸಭೆಗಳಲ್ಲಿ, ಅನೇಕ ದೇವರ ಸೇವಕರಲ್ಲಿ, ದೇವರ ಮಕ್ಕಳ ಹೃದಯದಲ್ಲಿ ಅದು ಹಂಗೆ ಒಳಗಡೆ ಇದೆ. ಎಕ್ಸಾಂಪಲ್ ತಗೊಳ್ಳಿ ನೋಡಿ, ಈ ಹಾಡು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಆಶ್ರಯವು ನೀವೇ ಏಸಯ್ಯ, ನನ್ನ ಆಧಾರವು ನೀವೇ ಏಸಯ್ಯ. ಅಲ್ಲ, ಎಷ್ಟು ಉತ್ತಮವಾಗಿ ಹೌದು, ಸೇವಕರು ಹೌದು. ಕೊಟ್ಟಿದ್ದಾರೆ. ಸೇವಕರಿಗೆ ತುಂಬಾ ಥ್ಯಾಂಕ್ಸ್. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಕೆಲವು ಹಾಡುಗಳು ನೋಡಿ, ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಆಧಾರ ನೀನೇ. ಪ್ರಕಾಶ್ ಅಲ್ಮಡಿ ಹಾ, first. ನೋಡಿ, ಈ ತರ ಹಾಡುಗಳು ಕೊಡುವಾಗ ಅನೇಕರಿಗೆ ರೀಚ್ ಆಗುತ್ತೆ, ಹ್ಮ್ ಅನೇಕರಿಗೆ ರೀಚ್ ಆಗುತ್ತೆ. ನನ್ನ ಇವತ್ತು ಹಾಡುಗಳಲ್ಲಿ ಜನಗಳು ಗುರುತಿಸ್ತಾರ ಅಂತಂದ್ರೆ, ನನ್ನ ಅನಿಸಿಕೆ ಪ್ರಕಾರ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಯೂಸ್ ಆಗುತ್ತೆ ನಮ್ಮ ಹಾಡುಗಳು. ಯಾಕಂದ್ರೆ ನಾವು ವಾಚ್ಯತ್ರೆ ಇಲ್ಲದವರು, ಮತ್ತೆ ಎರಡನೇದು ನಮಗೆ ವಿದ್ಯಾಭ್ಯಾಸ ಅಷ್ಟಕ್ಕಷ್ಟೇ, ಅಂದ್ರೆ ಬೈಬಲ್ ಓದೋದು ಬಿಟ್ರೆ ಬೇರೆ ನಾವು ಏನು ಓದಿಲ್ಲ. ಹ್ಮ್ ಮತ್ತೆ ನಾವು ಹಳ್ಳಿ ಸೊಗಡಲ್ಲಿ ಬೆಳೆದಿರುವುದರಿಂದ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಬರೆದಿದ್ದೀವಿ. ಆಮೇಲೆ ನಿಮ್ ಸಾಂಗ್ ಅಲ್ಲಿ ಜಾಸ್ತಿ ವಾಕ್ಯಗಳೇ ಜಾಸ್ತಿ ಇರುತ್ತಲ್ಲ ಫಸ್ಟ್. ಖಂಡಿತ. ಹಾಗಾಗಿ ನೋಡಿ, ನಾನು ಈ ಹಾಡು ಬರೆದಿನಲ್ಲ, ಈ ಹಾಡಿಂದ ನನಗೆ ತುಂಬಾ ಜನ ಪರಿಚಯ ಹಿಡಿತಾರೆ. ಯಾವ್ದಂತಂದ್ರೆ, ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೆ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಅಂದ್ರೆ ಈ ಹಾಡಿನ ಮೂಲಕ ಬಹಳಷ್ಟು ಜನ ಗುರುತಿಸ್ತಾರೆ. ಬಟ್ ಹಾಡುಗಳು ನನ್ನ ಅನುಭವದಲ್ಲಿ ಹೇಳ್ಬೇಕಂತಂದ್ರೆ, ಲೋಕರೂಢಿಯಾಗಿ ಏನೇನೋ ನಾವು ಹಾಕೋದು ಸರಿಯಲ್ಲ. ನಾವು ದೇವರ ಮಕ್ಕಳು, ನಾವು ಯೇಸು ಸ್ವಾಮಿಯನ್ನೇ ತೋರಿಸ್ಬೇಕು. ಹಾಡಲ್ಲಿ ಯೇಸು ಸ್ವಾಮಿ ತೋರಿಸ್ಬೇಕು, ನಮ್ಮ ನಡೆ ನುಡಿಯಲ್ಲಿ ಕೂಡ ಯೇಸು ಸ್ವಾಮಿಯನ್ನು ತೋರಿಸ್ಬೇಕು. ಯಾಕಂದ್ರೆ ವಾಕ್ಯವನ್ನೇ ತೆಗೆದು ಆಡುವುದರಿಂದ ದೇವರು ವಾಕ್ಯ ಸತ್ಯವಾದುದು, ಜೀವವಾದುದು, ಅದು ಜೀವಿಸುವಂತದ್ದು, ಕಾರ್ಯವನ್ನು ಸಾಧಿಸ್ತದ, ಅದು ಅನೇಕರ ಹೃದಯಗಳನ್ನು ತಲುಪುತ್ತದೆ. ಸಾಂಗ್ ಕೇಳುವಾಗ ಅನೇಕ ಹೃದಯಗಳನ್ನ ತಲುಪುತ್ತೆ. ಹೌದು, ಅನೇಕರು ಮಾನಸಾಂತರ ಹೊಂದುವುದಕ್ಕೆ ಒಂದು ಪ್ರೇರೇಪಣೆ ಮಾಡ್ತದೆ ಹಾಡುಗಳು, ಅಂದ್ರೆ ವಾಕ್ಯದಿಂದ ಬರೆಯೋದ್ರಿಂದ. ನಾವು ಈ ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ವಾಕ್ಯವನ್ನು ಹೆಚ್ಚಾಗಿ ನಾವು ಓದುವುದರಿಂದ ಇಷ್ಟು ಬೆನಿಫಿಟ್ ಆಗ್ತದೆ, ಪ್ರಾರ್ಥನೆ ಮಾಡುವುದರಿಂದ ಇನ್ನು ದೇವರ ಮೇಲೆ ಪ್ರೀತಿ ಹೆಚ್ಚಾಗ್ತದೆ. ಈ ರೀತಿಲಿ ಬರಿಬೇಕೆಂಬುದಾಗಿ, ಮತ್ತೆ ಹಾಡುವುದರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಫಸ್ಟ್ ಲಾಸ್ಟ್ ನಾನು ಒಂದು ಕ್ವಶನ್ ಕೇಳೋದಾದ್ರೆ, ಈಗಿನ ಯೂಸ್ಗೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಫಸ್ಟ್? ಓಕೆ, ಯೌವನಸ್ಥರಿಗೆ ನಾನು ಹೇಳ್ಬೇಕಾದ್ರೆ,
ದಯವಿಟ್ಟು ಯೌವನಸ್ಥರು ದೇವರ ವಾಕ್ಯದ ಕಡೆಗೆ ಗಮನ ಹರಿಸಬೇಕು. ಮತ್ತೆ ದೇವರ ಸಮೀಪಕ್ಕೆ ಅವರು ಬರಬೇಕು. ಮತ್ತೆ ದೇವರ ವಾಕ್ಯವನ್ನು ಕೇಳಿ ಅವರ ಜೀವಿತಗಳನ್ನು ಒಂದು ವೇಳೆ ಕಟ್ಟಿಕೊಂಡ್ರೆ ಅವರು ಸುಖವಾಗಿ ಬದುಕಿ ಬಾಳ್ತಾರೆ. ಒಂದು ವೇಳೆ ಅವರು ದೇವರ ವಾಕ್ಯಕ್ಕೆ, ದೇವರ ಸೇವಕರಿಗೆ ಕಿವಿಗೊಡದೆ ಹೋದ್ರೆ ಬಹಳಷ್ಟು ಸೇವಕರನ್ನ ನಾವು ಈ ದಿನ ಕಳೆದುಕೊಂಡಿದ್ದೀವಿ, ಯೌವನಸ್ಥರನ್ನ. ಫಸ್ಟ್ ನೀವು ವಾಕ್ಯವನ್ನ ಕೇಳೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಮಾತು ಹೇಳ್ತೀನಿ. ಈಗಿನ ಯೌವನಸ್ಥರು ಜಾಸ್ತಿ ವಾಕ್ಯ ಕೇಳಿದ್ರೆ ಜಾಸ್ತಿ ಬೋರ್ ಆಗುತ್ತೆ. 1 ಅವರ್ ಮೇಲೆ ಅಥವಾ ಅರ್ಧ ಅವರ್ ಮೇಲೆ ವಾಕ್ಯ ಕೇಳಕ್ ನಂಗೆ ಆಗ್ತಾ ಇಲ್ಲ. 3 ಅವರ್ 4 ಅವರ್ ಚರ್ಚಲ್ಲಿ ಕುತ್ಕೊಳಕ್ ಆಗಲ್ಲ ಕೂತಿದ್ದ ಜಾಗದಲ್ಲೇ. ಈ ತರ ನೋಡುವಾಗ ಇದಕ್ಕೆ ನಿಮ್ ಕಡೆಯಿಂದ ನೀವು ಕೇಳಿದ ವಿಷಯ ಹೇಗಿದೆಯಪ್ಪ ಅಂದ್ರೆ, ಒಬ್ಬ ಯೌವನಸ್ಥನು ನನಗೆ ಈ ರೀತಿಲಿ ಹೇಳಿದ್ದು ಉಂಟು. ಓಕೆ. ಯಾಕಂದ್ರೆ ನನ್ನ ಕೆಲಸದಲ್ಲಿ ಒಬ್ಬ ಯೌವನಸ್ಥನಿಗೆ ಮಧ್ಯಾಹ್ನ ಊಟಕ್ಕೆ ಬಿಡುತ್ತಿದ್ದೀವಿ. ಅವಾಗ ನಾನು ಆ ಮನುಷ್ಯನಿಗೆ ವಾಕ್ಯ ಹೇಳ್ತಾ ಇದ್ದೆ. ವಾಕ್ಯ ಹೇಳುವಾಗ ಅವನು ಹೇಳೋನು 3 ಅವರು 4 ಅವರು ಚರ್ಚಲ್ಲಿ ಕುಂದ್ರಕ್ ನಮ್ಮ ಕೈಲಿ ಆಗಂಗಿಲ್ಲ ಎಂಬ ರೀತಿಯಲ್ಲಿ ಹೇಳ್ತಾ ಇದ್ದೆ. ಆದ್ರೆ ನಾವು ಅವ್ರಿಗೆ ಹೆಚ್ಚಾಗಿ ದೇವ್ರ ವಾಕ್ಯ ಹೇಳಿ 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 ಅವ್ರನ್ನ ಹೆಚ್ಚಾಗಿ ದೇವ್ರ ವಾಕ್ಯ ಅವ್ರಿಗೆ ಹೇಳೋದ್ರಿಂದ ಬೇಸರ ಆಗೋಯ್ತು. ಬೇಸರ ಮಾಡ್ಕೊಂಡು ಅವರು ನಮ್ಮನ್ನ ಬಿಟ್ಟು, ನಮ್ಮ ಕೆಲಸನ ಬಿಟ್ಟು ಹೊರಟೋದ್ರು. ಆ ಯೌವನಸ್ಥನ ನಮ್ಮನ್ನ ಬಿಟ್ಟು ಹೋದ ನಂತರ ಎಂತ ಅನಾಹುತಕ್ಕೆ ಒಳಗಾದಂತಂದ್ರೆ, ಅವನು ಕೆಲಸ ಮಾಡುವಂತ ಸ್ಥಳದಲ್ಲಿ 1 2 3 ಬ್ಲಾಕ್ಗಳು ಬಿದ್ದೋಗ್ಬಿಡ್ತವೆ. ಒಂದು ತಲೆ ಮ್ಯಾಗ ಬೀಳುತ್ತದೆ, ಒಂದು ಕತ್ತು ಮ್ಯಾಲ ಬೀಳುತ್ತದೆ, ಒಂದು ತೊಡೆ ಮ್ಯಾಗ ಬಿದ್ದೋಗ್ಬಿಡ್ತವೆ. ಇವತ್ತ ಆ ಯೌವನಸ್ಥನ 8-10 ವರ್ಷ ಆಯ್ತು. ಇವತ್ತ ಬಾತ್ರೂಮು, ಅವರು ರೀಸಸ್ ಒಟ್ಟಿಗೆ ಇದೆ. ಇವತ್ತ ಬಿದ್ದುಕೊಂಡಲ್ಲೇ ಬಿದ್ದಿದ್ದಾನೆ. ಒಂದು ವೇಳೆ ಆ ಮನುಷ್ಯ ದೇವರ ಸೇವಕರಿಗೆ, ದೇವರ ವಾಕ್ಯಕ್ಕೆ ಒಂದು ವೇಳೆ ಭಯಪಟ್ಟು ದೇವರ ಆಲಯಕ್ಕೆ ಬಂದಿದ್ರೆ ಅವನ ಜೀವನ ಸುಖವಾಗಿ ಕಳಿಬಹುದಾಗಿತ್ತು. ಯಾಕಂದ್ರೆ ನಮ್ಮ ದೇವರು ಎಂಥವ್ರು ಅಂತಂದ್ರೆ ಅನಾಹುತಗಳಿಂದ ತಪ್ಪಿಸುವಾತನಾಗಿದ್ದಾನೆ. ನಮ್ಮ ದೇವರು ಎಂಥವನು ಎಂಬುದಾಗಿ ಹೇಳುವುದಾದ್ರೆ, ಹಿಂದೆ ನಮ್ಮ ಜೀವಿತದಲ್ಲಿ ನಡೆದಂತ ಕಾರ್ಯಗಳು ನಮಗೆಲ್ಲ ಗುರುತು. ಅದೇ ಮುಂದೆ ಏನಾಗುತ್ತೆ ನಮಗೆ ಗುರುತಿಲ್ಲದೆ ಇರೋದ್ರಿಂದನೇ ಯೇಸು ಹೇಳ್ತಾನೆ, ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬುದಾಗಿ. ಅವನು ಒಂದು ವೇಳೆ ಯೌವನಸ್ಥನು ದೇವಾಲಯಕ್ಕೆ ಬಂದಿದ್ರೆ ಅವನ ಜೀವನ ಕಟ್ಟಿಕೊಳ್ತಾ ಇದ್ದ. ಇವತ್ತು ಅನೇಕ ಜನ ಯೌವನಸ್ಥರು ನಾವು ಬಹಳಷ್ಟು ಕಳೆದುಕೊಂಡಿದ್ದೀವಿ. ದೇವರ ವಾಕ್ಯಕ್ಕೆ ಗಮನ ಕೊಟ್ಟಿಲ್ಲ, ದೇವರ ಸೇವಕರಿಗೆ ಗಮನ ಕೊಟ್ಟಿಲ್ಲ. ಆಗಿರುವುದರಿಂದ ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಬೇಕಾದ್ರೆ ದೇವರ ಆಲಯಕ್ಕೆ ಬರಬೇಕು. ದೇವರ ವಾಕ್ಯಗಳು ಅನುಸರಿಸಿ ನಡೆದರೆ ಅವನು ಬಹಳಷ್ಟು ಆಶೀರ್ವಾದವಾಗಿ ಬದುಕ್ತಾನೆ. ಒಂದು ದಿನ ನಮಗೂ ಒಬ್ಬ ಸೇವಕರು ಹೇಳಿದ್ರು, ಅವಾಗ ನಾವು ಅವರು ಹೇಳಿದಂತ ಸುವಾರ್ತೆನ ಸ್ವೀಕರಿಸಿದೀವಿ. ಅವ್ರಿಗೆ ಬೆಲೆ ಕೊಟ್ಟದ್ರಿಂದನೇ ಇವತ್ತು ನಾವು ಈ ಮಟ್ಟಕ್ಕೆ ಸೇವೆ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ನಾವು ಕೇಳೋದಾದ್ರೆ, ನಮ್ಮ ವ್ಯೂವರ್ಸ್ಗೆ ನಿಮ್ ಕಡೆಯಿಂದ ನಿಮ್ಮ ಅನುಭವದಲ್ಲಿ 1-2 ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಫಸ್ಟ್ ಒಬ್ಬ ಸೇವಕನಾಗಿ ನಾನು ಹೇಳುವಂತ ಮಾತು ಏನಪ್ಪಾ ಅಂದ್ರೆ, ಇವತ್ತು ನನ್ನ ಟೆಸ್ಟ್ ಮನಿ ನೀವು ಕೇಳಿದಿರಿ, ಆದ್ರೆ ಎಷ್ಟೋ ವಿಷಯಗಳು ನೀವು ಇದರಿಂದ ಗ್ರಹಿಸಿಕೊಂಡಿದ್ದೀರಿ. ಆದ್ರೆ ಒಂದು ನೋಡಿ, ನಿಮಗೆ ಒಂದು ವೇಳೆ ಮಕ್ಕಳ ಆಗದೆ ಹೋಗಿರ್ಬೋದು, ಆದ್ರೆ ದೇವರಿಗೆ ಸ್ತೋತ್ರ ಮಾಡ್ರಿ. ಆದ್ರೆ ಒಂದು ವೇಳೆ ನೀವು ಬಡತನದಲ್ಲಿ ಇರ್ಬೋದು, ಆದ್ರೆ ದೇವರಿಗೆ ಸ್ತೋತ್ರ ಮಾಡ್ರಿ. ಆದ್ರೆ ತಕ್ಕ ಕಾಲಕ್ಕೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಬೇಕಾದದ್ದು, ಉತ್ತಮವಾದದ್ದು ಆತನು ಕೊಟ್ಟೇ ಕೊಡ್ತಾನೆ. ನೀವು ಶಾಂತವಾಗಿ ಆತನ ಪಾದ ಸಮ್ಮುಖದಲ್ಲಿ ಭಯಭಕ್ತಿಯಿಂದ ನಿಮ್ಮ ಜೀವನಗಳು ಕಳೆದರೆ ಆತನ ಶುಭವು, ಆತನ ಕೃಪೆಯು ನಿತ್ಯವೂ ನನ್ನನ್ನು ಇವತ್ತು ಹಿಂಬಾಲಿಸ್ತಾ ಇದೆ. ನಿಮ್ಮನ್ನು ಕೂಡ ಆತನ ಶುಭ, ಆತನ ಕೃಪೆ ಹಿಂಬಾಲಿಸ್ತದೆ ಎಂಬುದಾಗಿ ಹೇಳುವುದಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೆ. ಇಷ್ಟೊತ್ತು ಬಂದು ನಿಮ್ ಟೆಸ್ಟಿಮನಿ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಪಾಸ್ಟರ್. ನಮ್ಗೆ ಅವಕಾಶ ಕೊಟ್ಟಂತ ನಿಮಗೂ ಕೂಡ ನಾನು ವಂದಿಸ್ತೇನೆ. ಇದಕ್ಕೆ ಪ್ರತಿಯಾಗಿ ದೇವರು ನಿನ್ನನ್ನು ಸನ್ಮಾನಿಸಲಿ, ನನ್ನ ದೇವರು ನಿಮ್ಮನ್ನು ಗೌರವಿಸಲಿ, ನನ್ನ ಕರ್ತನು ನಿಮ್ಮ ಅಗತ್ಯಗಳೆಲ್ಲ ಪೂರೈಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. ಈ ಸಾಕ್ಷಿಯಿಂದ ಅನೇಕರಿಗೆ ನನಗೊಂದು ಬ್ಲೆಸ್ಸಿಂಗ್ ಆಯ್ತು, ನೋಡೋರ್ಗೊಂದು ತುಂಬಾ ಬ್ಲೆಸ್ಸಿಂಗ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಫಸ್ಟ್ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಪಾಸ್ಟರ್ ಜೀವನ್ ಅವರ ಟೆಸ್ಟಿಮನಿ ಹೇಗಿತ್ತು ಎಂದು. ಅನೇಕ ಅದ್ಭುತ ಕಾರ್ಯಗಳನ್ನ, ಅನೇಕ ಸೂಚಕ ಕಾರ್ಯಗಳನ್ನ ಪಾಸ್ಟರ್ ಜೀವಿತದಲ್ಲಿ ಮಾಡಿದ ದೇವರು ನಿಮ್ ಜೀವಿತದಲ್ಲೂ ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಯಾವತ್ತು ಕುಂದೋಗ್ಬೇಡ್ರಿ, ಮನಸ್ಸೋತು ಹೋಗ್ಬೇಡ್ರಿ. ದೇವರು ದೊಡ್ಡವರು, ದೇವರು ನಿಮ್ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಇದೇ ತರ ಅನೇಕ ವಿಡಿಯೋಗಳನ್ನ ನೀವು ನೋಡ್ಬೇಕಂದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಅನೇಕರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಟೆಸ್ಟಿಮನಿ ನಾನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಟೆಸ್ಟಿಮನಿ ಒಟ್ಟಿಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು.